ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ MJ. ಏನಪ್ಪ ವಿಷಯ ಅಂತಂದ್ರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಯೂಟ್ಯೂಬ್ ಅವ್ರದ್ದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ಅವರ್ಸ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು, ಅದು 365 ದಿನಗಳಲ್ಲಿ. ಅಥವಾ ನಿಮಗೆ ಮಾನಿಟೈಸೇಷನ್ ಆನ್ ಆಗಬೇಕಾದ್ರೆ ಇನ್ನೊಂದು ರೂಲ್ಸ್ ಏನಂತಂದರೆ, ಶಾರ್ಟ್ಸಲ್ಲಿ 10M ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಎಷ್ಟು? 90 ಡೇಸಲ್ಲಿ. ಅಂದಾಗ ಮಾತ್ರ ನೀವು ಮಾನಿಟೈಸೇಷನ್ ಆನ್ ಮಾಡಿಕೊಂಡು ನೀವು ದುಡ್ಡು ಮಾಡ್ಬೋದು, ಇಲ್ಲ ಅಂದರೆ ಆಗಲ್ಲ. ಇನ್ನೊಂದು ಏನಂತಂದರೆ, ಈಗ ಹೊಸದಾಗಿ ರೂಲ್ಸ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾವ ಥರ ರೂಲ್ಸ್ ಮಾಡಿದ್ದಾರೆ? ನೀವೆಲ್ಲ ಎಷ್ಟೋ ಚೆನ್ನಾಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತೀರ. ಕಾಮಿಡಿ ಆಗಿರಲಿ, ಅಥವಾ ನ್ಯೂಸ್ ಬಗ್ಗೆ ಆಗಿರಲಿ, ಅಥವಾ ಎಜುಕೇಷನ್ ಆಗಿರಲಿ, ಅಥವಾ ಮೋಟಿವೇಶನ್ ಬಗ್ಗೆ ಆಗಿರಲಿ, ಹೀಗೆ ಸುಮಾರು ಕಂಟೆಂಟ್ಗಳನ್ನ, ಅಡುಗೆ ಬಗ್ಗೆ ಆಗಿರಲಿ, ಹೀಗೆ ಸುಮಾರು ಕಂಟೆಂಟ್ಗಳನ್ನ ಮಾಡ್ತಾ ಇರ್ತೀರ. ಆದರೆ ಈಗ ಏನಂತಂದರೆ, ಯೂಟ್ಯೂಬ್ ಅವರು ರೂಲ್ಸ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದು ಏನು ರೂಲ್ಸ್ ಅಂತಂದರೆ, ಹಳೆಯ ರೂಲ್ಸ್ ಪ್ರಕಾರ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 365 ದಿನಗಳಲ್ಲಿ ವಿಡಿಯೋ ಹಾಕ್ತೀನಿ ಅಂದರೆ 365 ದಿನಗಳಲ್ಲಿ 4000 ಅವರ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇಲ್ಲ ಅಂದರೆ ನಾವು ಶಾರ್ಟ್ಸ್ ಹಾಕ್ತೀವಿ ಅಂತಂದರೆ 90 ದಿನಗಳಲ್ಲಿ 10M ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಇದು ಹಳೆಯ ರೂಲ್ಸ್ ಪ್ರಕಾರ. ಆದರೆ ಇನ್ನು ಮುಂದೆ ಅಂದರೆ ಯಾವಾಗ ಅಂತ ಹೇಳ್ತೀನಿ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಶಾರ್ಟ್ಸ್ ಹಾಕ್ತೀನಿ ಅಂದಾಗ 10M ಅಂತ ಇತ್ತಲ್ಲ 90 ಡೇಸಲ್ಲಿ, ಈಗ 20M ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ವಿಡಿಯೋ ಮಾಡ್ತೀನಿ ಅಂತಂದರೆ ಈಗ 8000 ಅವರ್ಸ್ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಅಂದಾಗ ಮಾತ್ರ ನೀವು ಮಾನಿಟೈಸೇಷನ್ ಆನ್ ಮಾಡೋಕ್ಕೆ, ಅಪ್ಲೈ ಮಾಡೋಕ್ಕೆ ಆಗೋದು. ಅದಕ್ಕೆ ಈಗ ಯಾರ್ಯಾರು ಬೇಗ ಹತ್ತಿರದಲ್ಲಿದ್ದೀರಲ್ಲ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇದು ರೂಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಫೆಬ್ರವರಿ 1ನೇ ತಾರೀಕು 2027ಕ್ಕೆ. ಅಲ್ಲಿವರೆಗೂ ನಿಮಗೆ ಟೈಮ್ ಇದೆ. ಆದಷ್ಟು ಬೇಗ ಟ್ರೈ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.